ಮಹೇಶ್ ಶೆಟ್ಟಿ ತಿಮರೋಡಿ ಬಂಧನ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಟಿವಿ9ಗೆ ಉನ್ನತ ಪೊಲೀಸ್ ಮೂಲಗಳಿಂದ ಮಾಹಿತಿ ಸಿಕ್ಕಿರುವಂತದ್ದು ಈಗಾಗಲೇ ವಿಚಾರಣೆಗಾಗಿ ಅವರನ್ನ ಕರೆದುಕೊಂಡು ಹೋಗಲಾಗ್ತಾ ಇದ್ರೆ ಅವರ ಬಂಧನ ಬಹುತೇಕ ಖಚಿತ ಅಂತ ಹೇಳ್ತಿದ್ದಾರೆ. ವಿಚಾರಣೆ ನಡೆಸಿ ಬಂಧನವನ್ನ ಮಾಡಲಿದ್ದಾರೆ ಪೊಲೀಸರು. ಬಂಧನ ಮಾಡೋದಕ್ಕೆ ಬಿಡದಲ್ಲೂ ವಕೀಲರಿಂದ ಯತ್ನ ಕೂಡ ನಡೆಸಲಾಗ್ತಾ ಇದೆ. ಇಂದು ಸಂಜೆಯೊಳಗೆ ಬಂಧನ ಮಾಡುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದೆ. ಬಿಎಲ್ ಸಂತೋಷ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ಆರೋಪದ ಬೆನ್ನಲ್ಲೇ ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಬ್ರಹ್ಮಾವರ ಪೊಲೀಸ್ ಠಾಣೆಗೆ ಅವರನ್ನ ಕರೆದೊಯ್ಯಲಾಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಷ್ಟೇ ತಾನೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಇದಕ್ಕೆ ಎಲ್ಲ ಕೂಡ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಇನ್ನು ತಿಮರೋಡಿಗೆ 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು ಪೊಲೀಸರು. ಬಿಎಲ್ ಸಂತೋಷ್ ವಿರುದ್ಧ ಆರೋಪದ ವಿಚಾರದ ಬೆನ್ನಲ್ಲೇ ನೋಟಿಸ್ ಅನ್ನ ನೀಡಲಾಗಿತ್ತು. 2 ಬಾರಿ ನೋಟಿಸ್ ನೀಡಿರುವುದಾಗಿ ಉಲ್ಲೇಖವನ್ನ ಮಾಡ್ತಿದ್ದಾರೆ ಪೊಲೀಸರು. ಟಿವಿ9ಗೆ ತಿಮರೋಡಿಗೆ ಕೊಟ್ಟಿರುವಂತಹ ನೋಟಿಸ್ ಪ್ರತಿ ಕೂಡ ಲಭ್ಯವಾಗಿದೆ. ನಿನ್ನೆ ಬ್ರಹ್ಮಾವರ ಪೊಲೀಸರಿಂದ ತಿಮರೋಡಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಇಂದು ಬೆಳಗ್ಗೆ 9 ಗಂಟೆಯೊಳಗೆ ಅವರು ಹಾಜರಾಗಬೇಕು ಅಂತ ಹೇಳಲಾಗಿತ್ತು. ನೋಟಿಸ್ನಲ್ಲಿ 15 ದಿನದೊಳಗೆ ಹಾಜರಾಗ್ತೀನಿ ಅಂತ ತಿಮರೋಡಿ ಅದಕ್ಕೆ ಉತ್ತರವನ್ನ ಕೊಟ್ಟಿದ್ರು. ನೋಟಿಸ್ನಲ್ಲೇ ಉತ್ತರಿಸಿ ಸಹಿಯನ್ನ ಹಾಕಿದ್ರು ತಿಮರೋಡಿ. ಕಾನೂನು ಬಾಹಿರವಾಗಿ ಕರೆದೊಯ್ದಿದ್ದಾರೆ ಅಂತ ಆರೋಪಗಳನ್ನ ಈಗ ಮಾಡಲಾಗ್ತಾ ಇದೆ. ಮಹೇಶ್ ಶೆಟ್ಟಿ ತಿಮರೋಡಿಯ ಆರೋಪ ಇದು. ಕಾಲಾವಕಾಶವನ್ನ ಕೇಳಿದ್ದೆ, ಸೈನ್ ಕೂಡ ಮಾಡಲಾಗಿತ್ತು, ಆದರೂ ಕೂಡ ಪೊಲೀಸರು ಅವಕಾಶವನ್ನ ಕೊಟ್ಟಿಲ್ಲ ಅಂತ ಆರೋಪವನ್ನ ಮಾಡ್ತಾ ಇದ್ದಾರೆ. ಇನ್ನು ತಿಮರೋಡಿಗೆ ನೀಡಿದಂತಹ ನೋಟಿಸ್ ಪ್ರತಿ ಟಿವಿ9ಗೆ ಲಭ್ಯ ಆಗಿದೆ. ಒಂದಲ್ಲ 2 ಬಾರಿ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿತ್ತು. ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಷ್ಟೇ ತಾನೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಇದಕ್ಕೆ ಎಲ್ಲ ಕೂಡ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ಏನಾದ್ರೂ ನನ್ನ ಆತ್ಮಕ್ಕೆ ಏನಾದ್ರೂ ತೊಂದರೆ ಆದ್ರೆ ರಾಜ್ಯ ಸರ್ಕಾರ ಕಾರಣ ಆಗ್ತದೆ, ಇಡೀ ಬಿಜೆಪಿ ಅವರು ಕಾರಣ ಆಗ್ತಾರೆ. ಅಷ್ಟೇ ತಾನೆ ಸೌಜನ್ಯನಿಗೆ ನ್ಯಾಯ ಸಿಗ್ಬೇಕು. ಇದಕ್ಕೆ ಎಲ್ಲ ಕೂಡ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಸರ್ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ತಿಮರೋಡಿಗೆ 2 ಬಾರಿ ನೋಟಿಸ್ ಕೊಟ್ಟಿದ್ರು ಕೂಡ ಅದಕ್ಕೆ ಅವರು ಹಾಜರಾಗಿರಲಿಲ್ಲ. ಹಾಗಾಗಿ ಇವಾಗ ಅವರನ್ನ ವಶಕ್ಕೆ ಪಡ್ಕೊಳ್ಳಲಾಗಿದೆ. ಅಂದ್ರೆ ತಿಮರೋಡಿಯ ಬಂಧನ ಬಹುತೇಕ ಖಚಿತ ಅಂತ ಟಿವಿ9ಗೆ ಉನ್ನತ ಪೊಲೀಸ್ ಮೂಲಗಳಿಂದ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಯಾಕಂದ್ರೆ ವಿಚಾರಣೆ ನಡೆಸಿದ ನಂತರದಲ್ಲಿ ಬಂಧನಕ್ಕೆ ಒಳಪಡಿಸೋದಕ್ಕೆ ಪೊಲೀಸರು ಒಂದ್ ಕಡೆ ತಯಾರಿ ಮಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದನ್ನ ತಪ್ಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾನೂನಾತ್ಮಕವಾಗಿ ಏನಾದ್ರೂ ಮಾಡಬಹುದಾ ಅನ್ನುವಂತಹ ನಿಟ್ಟಿನಲ್ಲಿ ತಿಮರೋಡಿಯ ವಕೀಲರು ಕೂಡ ಅಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಂದು ಸಂಜೆಯೊಳಗೆ ಬಂಧನಕ್ಕೆ ಒಳಪಡಿಸುವಂತಹ ಸಾಧ್ಯತೆಗಳೇ ಇವತ್ತು ದಟ್ಟವಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಇದು. ತಿಮರೋಡಿ ಬಂಧನ ಬಹುತೇಕ ಖಚಿತ ಅಂತ ಈಗಾಗಲೇ ಪೊಲೀಸ್ ಮೂಲಗಳು ಹೇಳ್ತಾ ಇದೆ. ಇನ್ನು ವಕೀಲರು ಕೂಡ ನಾನಾ ಆಯಾಮಗಳಲ್ಲಿ ಇದು ಕೇಸ್ ಆಗಿರೋದ್ರ ನಿಟ್ಟಿನಲ್ಲಿ ನೋಡೋದಾದ್ರೆ ಅವರನ್ನ ಬಂಧನಕ್ಕೆ ಒಳಪಡಿಸುವಂತ ಯಾವುದೇ ಚಾನ್ಸಸ್ಗಳಿಲ್ಲ, ಆ ಸೆಕ್ಷನ್ಗಳಡಿ ಬಂಧನಕ್ಕೆ ಒಳಪಡಿಸುವ ಸಾಧ್ಯತೆ ಇಲ್ಲ ಅಂತ ವಕೀಲರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪೃಥ್ವಿ ಇದ್ದಾರೆ. ಪೃಥ್ವಿ, ಈಗ ಉನ್ನತ ಮೂಲಗಳಿಂದ ಟಿವಿ9ಗೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಅವರ ಬಂಧನ ಬಹುತೇಕ ಖಚಿತ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಬದಿಯಲ್ಲಿ ವಕೀಲರಿಂದ ಈಗ ನಾನಾ ರೀತಿ ಸರ್ಕಸ್ಗಳನ್ನ ಮಾಡಲಾಗ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಬಂಧನಕ್ಕೆ ಒಳಪಡಿಸಬಾರ್ದು, ಆ ಕಾನೂನಿನಾತ್ಮಕವಾಗಿ ಕ್ರಿಯೆಗಳನ್ನ ನಡೆಸಬಾರ್ದು ಅಂತ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಕಾನೂನಿಂದ ತಪ್ಪಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಏನು ಆಪ್ಷನ್ಸ್ ಇದೆ ಅವರಿಗೆ? ಶಕುಂತಲಾ, ಸದ್ಯಕ್ಕೆ ಈ ಮಹೇಶ್ ಶೆಟ್ಟಿ ತಿಮರೋಡಿಯ ಬಂಧನ ಬಹುತೇಕ ಖಚಿತ ಆಗಿರುವಂಥದ್ದು. ಟಿವಿ9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಈಗ ಸಿಕ್ಕಿದೆ. ಸದ್ಯಕ್ಕೆ ಏನು ಆ ಒಂದು ಉಡುಪಿ ಜಿಲ್ಲೆಯ ಬ್ರಹ್ಮಾವರ ಪೊಲೀಸ್ ಠಾಣೆ ಹತ್ತತ್ರ ಈಗ ತಿಮರೋಡಿಯನ್ನು ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಅಂದರೆ ಈಗ ಅವರಿಗೆ ಕೊಟ್ಟಿರುವಂತಹ ನೋಟಿಸ್ ಮತ್ತು ಏನು ಈ ಒಂದು ಕೇಸ್ ಇದ್ದಾರೆ ಬಿಎಲ್ ಸಂತೋಷ್ ವಿರುದ್ಧ ಅವಮಾನಕರವಾದ ಹೇಳಿಕೆ ಅಂತೇಳಿ ಇದಿದೆ. ಸೊ ಅದರ ಸಂಬಂಧಪಟ್ಟಂಗೆ ಅವರು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆ ಮಾಡಿ ಬಿಡಬೇಕು. ಸೊ ಸದ್ಯಕ್ಕೆ ಅಂತಹ ಸೆಕ್ಷನ್ಗಳನ್ನು ಅಲ್ಲಿ ಹಾಕಿರುವಂಥದ್ದು. ಇವತ್ತು ಏನು
ವಿಚಾರಣೆಗೆ ಕರ್ಕೊಂಡು ಹೋಗಿ ಅಂದ್ರೆ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ, ಅವರ ಸ್ವಂತ ವಾಹನದಲ್ಲೇ ಕರ್ಕೊಂಡು ಹೋಗ್ತಾ ಇರುವಂಥದ್ದು. ಸದ್ಯಕ್ಕೆ ಅಲ್ಲಿಗೆ ಹೋದಂಥ ಸಂದರ್ಭದಲ್ಲಿ ಆ ಒಂದು ಕೇಸ್ ಬಗ್ಗೆ ಆ ಹೇಳಿಕೆಯನ್ನು ತೆಗೆದುಕೊಂಡು ಬಿಡಬೇಕಾಗುತ್ತೆ. ಸೊ ಇದು ನಾರ್ಮಲ್ ಪ್ರೊಸೀಜರ್ ಆಗಿರುತ್ತೆ. ಆದರೆ ಇಲ್ಲಿ ನಡೀತಿರುವಂತಹ ಬೆಳವಣಿಗೆಗಳು, ಹಳೆ ಕೇಸ್ಗಳು ಎಲ್ಲವನ್ನೂ ಒಟ್ಟುಗೂಡಿಸಿ ಅಂದರೆ ಏನು ಈ ಒಂದು ಪ್ರಕರಣದಲ್ಲಿ ಅವ್ರನ್ನ ಸ್ಟೇಷನಿಂದ ಬಿಟ್ಟು ಕಳಿಸಿದ್ರು ಕೂಡ ಸಾಕಷ್ಟು ಬೇರೆ ಬೇರೆ ಕೇಸ್ಗಳು ಅವಕ್ಕೆಲ್ಲವೊಂದು ಸಂಬಂಧಪಟ್ಟಂತೆ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಅರೆಸ್ಟ್ ಮಾಡುವಂತ ಎಲ್ಲ ಸಾಧ್ಯತೆಗಳು ಇರುವಂತದ್ದು. ಸೊ ಅದು ಅರೆಸ್ಟ್ ಮಾಡಬಾರದು ಅಂತ ಹೇಳಿ ವಕೀಲರುಗಳು ಕೂಡ ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಶಕುಂತಲಾ, ಧನ್ಯವಾದ ಪೃಥ್ವಿ ತಮ್ಮ ಅಪ್ಡೇಟ್ಸ್ಗಾಗಿ.